ಸೂರು ಕಳೆದುಕೊಂಡ ಅಕ್ಷರ ದೇಗುಲ, ರೇಣುಕಾಪುರ ಶಾಲೆಯ ದುಸ್ಥಿತಿಗೆ ಪೋಷಕರ ಆಕ್ರೋಶ. ಒಂದು ಕಡೆ ಆಕಾಶ ಕಾಣಿಸುವಂತೆ ಒಡೆದು ಹೋಗಿರುವ ಹೆಂಚುಗಳು, ಇನ್ನೊಂದು ಕಡೆ ಕುಸಿಯುವ ಹಂತದಲ್ಲಿರುವ ಗೋಡೆಗಳು. ಮಳೆ ಬಂದರೆ ಸಾಕು ಶಾಲಾ ಕೊಠಡಿಗಳೆಲ್ಲ ಕೆರೆಯಂತಾಗುತ್ತವೆ. ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ರೇಣುಕಾಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಶಾಲೆಯ ದಯನೀಯ ಸ್ಥಿತಿ. ಇದು ರಂಗಮಂದಿರವೇ ಈಗ ಪಾಠಶಾಲೆ. ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಒಟ್ಟು ಸುಮಾರು 354 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಶಾಲೆಯ ಸುಮಾರು 7 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಗೊಂಡು ಕುಸಿದು ಬೀಳುವ ಹಂತದಲ್ಲಿವೆ. ಶಾಲೆಯ ಒಳಗಡೆ ಕುಳಿತು ಪಾಠ ಕೇಳುವುದು ಅಸಾಧ್ಯವಾಗಿದ್ದ ಕಾರಣ ಅನಿವಾರ್ಯವಾಗಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಶಾಲೆಯ ಸ್ಥಳೀಯ ರಂಗಮಂದಿರದಲ್ಲಿ ಕೂರಿಸಿ ಪಾಠ ಮಾಡುವಂತಾಗಿದೆ. ಮಕ್ಕಳ ಭವಿಷ್ಯದ ಜೊತೆ ಶಿಕ್ಷಣ ಇಲಾಖೆ ಆಟವಾಡ್ತಾ ಇದೆ ಅಂತ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. JDS ಮುಖಂಡ ವೀರಭದ್ರಪ್ಪ ಅವರು ಕೂಡ ಭೇಟಿಯನ್ನು ನೀಡಿದರು ಶಾಲೆಗೆ. ಈ ಸಂದರ್ಭದಲ್ಲಿ ಅವರು ಪ್ರತಿಭಟನೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಶಾಲೆಯ ಈ ದುಸ್ಥಿತಿಯನ್ನು ಅರಿತ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ JDS ಮುಖಂಡ ವೀರಭದ್ರಪ್ಪ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳ ಬಗ್ಗೆ ಭಾಷಣದಲ್ಲಿ ಉದ್ದುದ್ದ ಮಾತನಾಡುವ ರಾಜ್ಯ ಸರ್ಕಾರ ರೇಣುಕಾಪುರದ ಈ ಶಾಲೆಯನ್ನು ನೋಡಿದರೆ ಅವರ ವಿಫಲತೆ ಎದ್ದು ಕಾಣ್ತಾ ಇದೆ. ಮಕ್ಕಳು ರಂಗಮಂದಿರದಲ್ಲಿ ಪಾಠ ಕೇಳ್ತಾ ಇರುವುದು ನೋಡಿದರೆ ಕಣ್ಣೀರು ಬರುತ್ತೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಕ್ಷಣವೇ ಎಚ್ಚೆತ್ತು ಇಲ್ಲಿಗೆ ಕನಿಷ್ಠ 5 ಹೊಸ ಕೊಠಡಿಗಳನ್ನು ಮಂಜೂರು ಮಾಡಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ಇನ್ನು ಹಳೆಯ ಕಟ್ಟಡದ ನಡುವೆ ಓಡಾಡುವುದಕ್ಕೆ ಮಕ್ಕಳು ಭಯಪಡ್ತಿದ್ದಾರೆ. ಕಿತ್ತು ಹೋಗಿರುವ ನೆಲ ಹಾಗೂ ಮುರಿದು ಬಿದ್ದಿರುವ ಕಿಟಕಿ ಬಾಗಿಲುಗಳು ಶಾಲೆಯ ಅಧ್ವಾನಕ್ಕೆ ಸಾಕ್ಷಿಯಾಗಿವೆ. ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಅದೆಷ್ಟೋ ಪೋಷಕರು ತಮ್ಮ ಮಕ್ಕಳನ್ನು ಬೇರೆ ಕಡೆಗೆ ಕರೆದೊಯ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಗೋಡೆ ಬೀಳುತ್ತೋ ಎಂಬ ಭಯದಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ ಅಂತ ಶಿಕ್ಷಕರು ಕೂಡ ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಂದರ್ಭದಲ್ಲಿ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷ ಕರಿಬಸಪ್ಪ, SC ಘಟಕದ ಅಧ್ಯಕ್ಷ MY ಚನ್ನಕೇಶವ, ಮುಖಂಡರಾದ ಬಾಬು, ಪ್ರಕಾಶ್, ಓಬಣ್ಣ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಮಹಾಯುದ್ಧ ನ್ಯೂಸ್, ಚಳ್ಳಕೆರೆ. నేను సిమ్ జీవో చేస్తాను పోయి ರೇಣುಕಾಪುರದಾಗ ಇದಕ್ಕೆಲ್ಲ ಸಂಬಂಧಪಟ್ಟರು ಏನು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ? SC ಸ್ಕೂಲ್ಗಳಂದ್ರೆ ಅಷ್ಟು ಸಾಧಾರಣ ಹೇಳೋರಿಲ್ಲ ಮಾಡೋರಿಲ್ಲ ಅಂತೇಳಿ 9 ತಿಂಗಳು ಆಗೈತೆ ಡೆಮಾಲಿಷನ್ ಕೊಟ್ಟು 9 ತಿಂಗಳು ಡೆಮಾಲಿಷನ್ ಮಾಡಿಸಿಲ್ಲ. ಇವ್ರು ಅಂದಮೇಲೆ ಸ್ಕೂಲ್ ಕಟ್ಟೋಕ್ಕಿಂತ ಎಷ್ಟು ವರ್ಷ ಬೇಕು ಇವ್ರಿಗೆ? ಎಜುಕೇಷನ್ ಮಿನಿಸ್ಟ್ರು ಕುತ್ಕೊಂಡು ಮಾತಾಡ್ತಾನೆ, ಹಿಂದೂಗಳು ಗಂಟು ಹೊಡಿಬಾರ್ದು, ಹಂಗೆ ಆಗ್ತದೆ ದೇಶ ಅಂತ. ಫಸ್ಟು ಮಕ್ಕಳು ಜೀವನ ಸರಿ ಮಾಡಪ್ಪ. ಎಷ್ಟು ಏಜಿದು ನೀನು ಅಲ್ಲಿ ಮಾತಾಡಂತೆ ಇಲ್ಲೋ ಕುತ್ಕೊಂಡು ಕಾಮೆಂಟ್ ಮಾಡ್ತಿತ್ತು. ಇದಾಗ ಬಂದು ಆಂಧ್ರ ಬಾಡಿಗಿರೋದು ಗಡಿಭಾಗ ನೋಡ್ರಿ ಸ್ವಲ್ಪ ಅಂತ. ಇಲ್ಲಿ MLA ಗನ್ನ ಗೊತ್ತಿರ್ಬೇಕು, ಬಂದಿದ್ದಾನಿಲ್ಲ MLA ಇಲ್ಲೆಲ್ಲ ನಿಗೂಡ್ಗನ್ನ ಈ ಕಸ ನೋಡು. ಮಕ್ಕಳು ಸಣ್ಣ ಸಣ್ಣ ಕಂದಮ್ಮಗಳು ಅವ್ರ ಮಕ್ಕಳಾದ್ರೆ ಹಿಂಗೆ ಓದ್ತಾರೆ. ಇಲ್ಲಿ ತಾಡ್ಪಲ ಹಾಸ್ಕೊಂಡು ಕುತ್ಕೊಂಡಿದ್ದಾರಲ್ಲ, ಮಳೆ ಬಂದ್ರೆ ಏನು ಇದು ಬಂದ್ರೆ ಏನು. ಇದು ದಯವಿಟ್ಟು ಗಮನಕ್ಕೆ ತಗೊಂತಿದ್ರೆ ಮುಂದಿನ ದಿನದಲ್ಲಿ ಇಲ್ಲೇ ಸ್ಕೂಲಲ್ಲಿ ಕುತ್ಕೊಂಡು ಹೋರಾಟ ಮಾಡೋದಂತ ಕಾಯಂ. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಕೂಡ ಇದರಲ್ಲೇ ನಾವು ಹೇಳ್ತಾ ಇದ್ದೀವಿ. ವಿವ ಏನು ಮಾಡ್ತಾ ಇದೆಯಪ್ಪ ಕುತ್ಕೊಂಡಲ್ಲಿ ಚಳ್ಳಕೆರೆಗೆ? ಇದೇನು ನೋಡ್ತಾ ಇದ್ದೀರಿ ಬಂದು? ವಿವ ನಂಬರ್ ಐತಲ್ಲಪ್ಪ.
ಸುಮಾರು ವರ್ಷದಿಂದ ಬಿಟ್ಟು ಆಗಿ 7-8 ವರ್ಷ ಆಯಿತು. ಅವೆಲ್ಲ ಬಿಟ್ಟು ಭಾಳ ಬೆಳಂಗಿದ್ವು. ಅವನ್ನೆಲ್ಲ ಇದು ಮಾಡಿಬಿಟ್ಟು ಹೊರಗೆ ಅಲ್ಲಿ ತಿಂದ್ಕೊಂಡು ಪಾಠ ಮಾಡಿ. ಎಷ್ಟು ಜನ ಮಕ್ಕಳು ಓದ್ತಾ ಇದ್ದಾರೆ? ಈಗ 300 ಚಿಲ್ಲರೆ ಆಯ್ತು. 178 ಏನಾಯ್ತು. ಯಾವ ಊರವ್ರು ಬರ್ತಾರಲ್ಲ? ಈ ಗೂದೆಳ್ಳಿಯವ್ರು ಬರ್ತಾರೆ, ಕಸಬಣ್ಣವ್ರು ಬರ್ತಾರೆ, ಗೋಲ್ಡಟ್ಟವ್ರು ಬರ್ತಾರೆ. ಈಗ ಮಂದಿರ ಆಗಿದೆ. ಸ್ಕೂಲ ಬಿದ್ದೋಗಂಗೈತೆ, ಟೇಸ್ಟ್ ತಗೊಂಡು ಏನು ಮಾಡ್ತಾರೆ? ಸ್ಕೂಲ ಬಿದ್ದೋಗೈತಲ್ಲ, ಅದು ತಗೊಂಡು ಏನು ಮಾಡ್ತಾರೆ? ಏನು ಇಲ್ಲಿ ಬರೋರ್ಗೆ ಲೀಡರ್ಗಳಿಗೆ, ಕಾಂಗ್ರೆಸ್ ಲೀಡರ್ಗೆ ಅವ್ರು ಕುತ್ಕೊಂಡು ಭಾಷಣ ಮಾಡಕ್ ಬೇಕು. ಈ ಸ್ಕೂಲ್ ಎಲ್ಲ ನೋಡಲು 300-350 ಜನ ಮಕ್ಕಳು ಏನಾಗಬೇಕು? ನೀವು ಏನಂತ ಇದ್ದಾರೆ? 2 ಕೊಟ್ಟಿದ್ದೀವಿ, ಗಮನೇಶ್ವರ ಮಾಡ್ತೀವಿ. ಅಧ್ಯಕ್ಷರಿಗೆ ಗೊತ್ತಾಯ್ತು. ನೋಡಿ ಈ ಮಟ್ಟಕ್ಕೆ ಐತೆ. ಫೋಟೋ ತಕ್ಕ ನೀನು